ಈ ಸೂಕ್ಷ್ಮ ಮನಸ್ಸು ಸಮಾಜದ ಬದಲು ಇವತ್ತು ನೋಡಿ ಸಮಾಜ ಕೇಳ್ತದೆ ಅವ್ರ ಮಾತನ್ನು, ಪ್ರಾಮಾಣಿಕರಿದ್ದಾರಪ್ಪ ಅಜ್ಜಾರು, ಒಳ್ಳೆಯವರಿದ್ದಾರೆ, ಅವ್ರ ಮಾತು ಒಳ್ಳೇದಾಗ್ತದೆ ಅಂತೇಳಿ ಅವ್ರ ಮನಸ್ಸಿಗೆ ಘಾಸಿ ಆಗುವಂಥದ್ದು. ಆಸ್ತಿ ಮಾಡಿದಾರೆ, ನನ್ನ ಕಡೆ ವಿಡಿಯೋ ಐತಿ, ಹಂಗೈತಿ, ಅವ್ರು ಮಾತಾಡೋದು, ಇವರೊಂದು ರೀತಿ ಮಾತಾಡೋದು, ಇದೆಲ್ಲ ಯಾಕೆ ಆಯ್ತು ಅಂದ್ರೆ ಇಲ್ಲಿಯ ರಾಜಕಾರಣಿಗಳು ಏರಾಟ. ಇದರರ್ಥ ರಾಜಕಾರಣಿಗಳು ದೂರ ಸರಿಬೇಕಂತಲ್ಲ, ಬಟ್ ಸ್ವಾಮೀಜಿಯವರು ಮುಂದಾಳತ್ವದಲ್ಲಿ ಅವ್ರು ಹೇಳಿದಂಗೆ ಕೊಂಡು ಹೋಗುವಂಥದ್ದು. ಈಗ ಹಿಂದೂ ಲಿಂಗಾಯತ ಪಂಚಮಸಾಲಿ ಬರೆಸ್ತಾರೋ, ಲಿಂಗಾಯತ ಪಂಚಮಸಾಲಿ ಬರೆಸ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಹೇಳೋದು ಹೇಳ್ತಾ ಇದ್ದೀರಿ, ನೀವು ಒಳ್ಳೆಯದನ್ನು ಹೇಳ್ತಾ ಇದ್ದೀರಿ. ಹಿಂದಟ್ಟು ಹಿಂದೂ ಬರೆಸಿದ್ರೆ ಒಳ್ಳೇದಾಗ್ತದಪ್ಪ ಇವತ್ತಿನ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಲಿಂಗಾಯತ ಅಂದರೆ ಬಸವಣ್ಣನ ಫಾಲೋವರ್ಸ್ ಎಲ್ಲರೂ ನಮ್ಮ ಪಂಚಮಸಾಲಿ ಸಮಾಜದವರು. ಬಸವಣ್ಣ ಪ್ರತಿಯೊಬ್ಬರ ಮನೆಯಲ್ಲೂ ಬಸವಣ್ಣ ಆದಮೇಲೆ ಅವನ ಸಹಾಯ ಸಹಕಾರದಿಂದಲೇ ಅವ್ರು ಬೆಳೀತಾರೆ, ಉತ್ತಾರೆ, ಬಿತ್ತಾರೆ, ಬೆಳೀತಾರೆ. ಅಷ್ಟೆಲ್ಲ ಮಾರಾಟ ಮಾಡಿ ಬದುಕ್ತಾ ಇದ್ದಾರೆ. ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಈ ಪಂಚಮಸಾಲಿ ಸಮುದಾಯದ ರಾಜಕಾರಣಿಗಳು, ಲೀಡರ್ಗಳು, ಅದರಲ್ಲಿ ಮುಖ್ಯವಾಗಿ ಈರಣ್ಣ ಕಡಾಡಿಯವರು ಒಂದೆರಡು ಮಾತು ಮಾತಾಡಿದ್ದಾರೆ. ಅದ್ರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಜಾಗೃತಗೊಂಡಿರುವ ಪಂಚಮಸಾಲಿ ಸಮಾಜವನ್ನು ಸರಿಯಾದ ಮಾರ್ಗದಲ್ಲಿ ಕರೆದೊಯ್ಯಲು ಸಮಯ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು. ಇದು ಭಾಳ ಮಾತು. ಸಮಯ ಪ್ರಜ್ಞೆ ಯಾವ ರೀತಿ ಯಾರು ಹೋಗಬೇಕು, ಏನು ಮಾಡಬೇಕು ಅಂತೇಳಿ ಸುಮ್ಮನೆ ನಮ್ದು ರಾಜಕೀಯ ತಂದು ಹಾಕೋಗಿಂತಲೂ ಸಮಯ ಪ್ರಜ್ಞೆಯಿಂದ ನಮ್ಮ ಜನಕ್ಕೆ ಹೆಚ್ಚು ಲಾಭ ಆಗ್ತದೆ ಅನ್ನುವಂಥ ಮಾತನ್ನು ಆ ದಿಸೆಯಲ್ಲಿ ನಾವು ವಿಚಾರ ಮಾಡ್ಬೇಕಂತೇಳಿ ಪ್ರಜ್ಞಾವಂತರಿದ್ದಾರೆ. ನಮ್ಮ ಈರಣ್ಣ ಕಡಾಡಿ ಅವರು ಗಂಭೀರ ಇದ್ದಾರೆ. ಮತ್ತು ಒಂದು ಏನಪ್ಪ ಅಂತಂದರೆ ಯಾವುದೇ ವಿಷಯದ ಬಗ್ಗೆ ಒಂದು ತಾರ್ಕಿಕ ಅಂತ್ಯದವರೆಗೆ ಡಿಸ್ಕಷನ್ ಮಾಡಿಕೊಂಡು ಒಂದು ವಿಚಾರ ಮಾಡಿಕೊಂಡು ಒಂದು ವಿಷಯ ಪ್ರತಿಪಾದನೆ ಮಾಡುವಂಥ ವ್ಯಕ್ತಿ ಇದ್ದಾರೆ. ಅವರಾಗಿರ್ಬೋದು. ನಮ್ಮ ಅರವಿಂದ್ ಬೆಲ್ಲದು ಒಂದು ಮಾತು ಮಾತಾಡಿದ್ದಾರೆ, ಪಂಚಮಸಾಲಿ ಟ್ರಸ್ಟ್ನಿಂದ ಶ್ರೀಗಳಿಗೆ ಪ್ರಯೋಜನವಿಲ್ಲ. ಇವರು ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲೇ ಅದೊಂದು ಪಕ್ಷದ ನೆಲೆಗಟ್ಟಿನಲ್ಲಿ ಹೆಚ್ಚು ಮಾತಾಡಿದ್ದಾರೆ ಅಂತ ಹೇಳಬೇಕಾಗಿದೆ. ಆದರೆ ಅಲ್ಲಿನ ಮಠ ಅಭಿವೃದ್ಧಿಪಡಿಸುವ ಮೂಲಕ ಶಾಖಾ ಮಠದ ಅಭಿವೃದ್ಧಿ ಕೈ ಜೋಡಿಸಲು ಸಮಾಜ ಜನ ಮುಂದಾಗಬೇಕಂತ ತಿಳ್ಕೊಂಡು ಅರವಿಂದ್ ಬೆಲ್ಲದವ್ರು ಮಾತಾಡ್ತಿದ್ದಾರೆ. ಇನ್ನೊಂದು ಕಡೆ ಐತಿ ಅಲ್ಲಿ ಬೆಳೆಸೋನು ಕೂಡಲೇ ಸಂಗಮದಾಗ ಮಾಡಬೇಕಂತ ಏನಿಲ್ಲ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅಂದರೆ ನಾವು ಇಲ್ಲಿ ವಿಚಾರ